ನಮಸ್ಕಾರ ನನ್ನೆಲ್ಲ ಯೂಟ್ಯೂಬ್ ಸ್ನೇಹಿತರಿಗೆ. ನೋಡಿ, ₹2 ಏನೆಲ್ಲ ತಿನ್ಬೋದು ಅಂತ ನನಗೆ ಭಾಳ ಖುಷಿ ಆಗೋಯ್ತಪ್ಪ. ₹2 ಇಷ್ಟೆಲ್ಲ ತಿನ್ನೋದು, ಅದು ಬೆಳಗ್ಗೆನೇ. ಇದು ಬ್ಯಾಗೇಜ್ ಡ್ರಾಪ್ ಮಾಡೋಕ್ಕೆ ಮುಂಚೆ ತೊಗೊಂಡಿರೋವಂಥ ವಿಡಿಯೋ. ಅಮೇರಿಕಾ ಅಂತ ಹೊರಟೆ. ನೋಡಿ ಇಂಟರ್ನ್ಯಾಷನಲ್ ಟ್ರಿಪ್ ಅಂದರೆ ಹೇಗಿರುತ್ತೆ ಅಂತ. ನೋಡಿ, ನಾವು ಹೊರಟ್ವಿ ಅಮೇರಿಕಾಗೆ ಹೋಗೋಕ್ಕೆ ಮುಂಚೆ ನೋಡಿ ಮೈಸೂರಿಂದ ಫ್ಲೈ ಬಸ್ ಹತ್ಕೊಂಡು ಏರ್ಪೋರ್ಟಿಗೆ ಬಂದ್ವಿ, ಟರ್ಮಿನಲ್ 2ಗೆ. ನನ್ನ ಮೊದಲ ಅಮೇರಿಕಾ ಪ್ರವಾಸ ಇದು. ಇದಾದ ನಂತರ ಬೇರೆದೆಲ್ಲ ನಂತರ ಶೇರ್ ಮಾಡ್ತೀನಿ. ನೋಡಿ, ಇದು ಬೆಂಗಳೂರು ಏರ್ಪೋರ್ಟಲ್ಲಿ ಲಾಂಜ್ ಅಕ್ಸೆಸ್ ಅಂತ ಇರುತ್ತೆ. ಅದನ್ನು ಮುಂಚೆನೇ ಓದ್ಕೊಂಡೆಲ್ಲ ಮಾಡ್ಕೊಂಡು ಬಂದಿದೆ. ನೋಡಿ, ಏರ್ಪೋರ್ಟಿಗೆ ಬಂದೆ. ಏರ್ಪೋರ್ಟ್ ಜಗ ಅಂತಿದೆ. ಈ ಏರ್ಪೋರ್ಟಿಂದ ಡೊಮೆಸ್ಟಿಕ್ ಫ್ಲೈಟ್ ಬೇಕಾದಷ್ಟು ಹತ್ತಿದ್ದೀನಿ ನಾನು. ಆದರೆ ಫಸ್ಟ್ ಟೈಮು ಇಂಟರ್ನ್ಯಾಷನಲ್ ಟ್ರಿಪ್ ಅಮೇರಿಕಾಗೆ, ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗ್ತಾಯಿದ್ದೀವಿ. ಈಗ ಮಧ್ಯರಾತ್ರಿ 2 ಗಂಟೆಗೆ ಏರ್ಪೋರ್ಟ್ ಎಂಟ್ರಾದ್ವಿ. ಚೆಕ್ ಇನ್ ಮಾಡೋಕ್ಕೆ ಮುಂಚೆ ತೆಗೆದಿರೋ ಫೋಟೋ ಇದು. ಬ್ಯಾಗೇಜ್ ಎಲ್ಲ ಡ್ರಾಪ್ ಮಾಡಿ ಈಗ ಚೆಕ್ ಇನ್ ಎಲ್ಲ ಮಾಡಿ ಒಳಗಡೆ ಹೋಗಬೇಕು. ಇದೊಂದು ಒಂಥರ ಟೆನ್ಷನ್ ಟೈಮು ಇದು ಎಲ್ರಿಗೂ. ಎಲ್ಲ ಮುಗಿಸಿದ್ವಿ, ಬ್ಯಾಗೆಲ್ಲ ಹೊಟ್ಟೋಯ್ತು. ಕೈಯಲ್ಲಿ ಒಂದು ಬ್ಯಾಗ್ ಅಷ್ಟೇ. ಅದನ್ನು ಇಟ್ಕೊಂಡು ಏರ್ಪೋರ್ಟ್ ಒಳಗೆ ನೋಡಿ ಇಲ್ಲೊಂದು ಫೌಂಟೇನ್ ಥರ ಮಾಡಿದ್ದಾರೆ, ಸೂಪರಾಗಿದೆ. ಅಲ್ಲಿ ಇಲ್ಲಿ ಫೋಟೋ ತೆಕ್ಕೊಂಡು ನೋಡಿ, ಹಾಗೆ ಮುಂದಕ್ಕೆ ನೋಡ್ಕೋತಾ ಲಾಂಜ್ ಅಕ್ಸೆಸ್ ಅಂತ ಇರುತ್ತೆ. 080 ಅಂತ ನಮ್ಮ ಇಂಟರ್ನ್ಯಾಷನಲ್ ಟರ್ಮಿನಲ್ಲಿ ಇರೋವಂಥದ್ದು. ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಟರ್ಮಿನಲ್ 2ನಲ್ಲಿ ಸಿಗುವಂಥ 080 ಲಾಂಜ್ ಆಕ್ಸೆಸ್ನ ಹುಡ್ಕೊಂಡು ಹೊರಟ್ವಿ. ಹಾಗೆ 1-2-3 ಪಿಕ್ಚರ್ ಕ್ಲಿಕ್ ಮಾಡಿಕೊಂಡು ನೋಡಿಯಪ್ಪ, ಓಪನಿಂಗ್ಸು ಒಂದು ಚಾನಲ್ ಬ್ಯೂಟಿ ಬೋಟಿಕ್ ಅಂತಿತ್ತು, ಅಲ್ಲೂ ಒಂದು ಫೋಟೋ ಬಿಡಲೇ ಇಲ್ಲ. ಡ್ಯೂಟಿ ಫ್ರೀ ಝೋನ್ ತಗೊಂಡೆ. ಹಾಗೆ ತಗೊಂಡ್ರೆ ಕಸ್ಟಮ್ಸ್ ಡ್ಯೂಟಿ ಏನಿರಲ್ಲ. ಸೊ ಹಾಗಾಗಿ ಡ್ಯೂಟಿ ಫ್ರೀ ಝೋನಲ್ಲಿ ಎಲ್ಲ ಸಿಗುತ್ತೆ. ತುಂಬ ನೀಟಾಗಿದೆ ಮಾತ್ರ. ಯಾವ ಫಾರಿನ್ಗೇನು ಕಡಿಮೆ ಇಲ್ಲ ರೀ. ನಮ್ಮ ಬೆಂಗಳೂರು ಏರ್ಪೋರ್ಟು ಸೂಪರಾಗಿದೆ. ಬೇರೆ ಏರ್ಪೋರ್ಟ್ ಮುಂದಕ್ಕೆ ನೋಡ್ತಾ ಹೋಗ್ತೀನಲ್ಲ, ಆವಾಗ ನಮ್ಮ ಬೆಂಗಳೂರು ಏರ್ಪೋರ್ಟ್ ತುಂಬ ಸುಂದರ ಅಂತ ಎಲ್ಲ ಹೇಳೋದು ಖಂಡಿತ ಅಂತ ಅನಿಸುತ್ತೆ. ನೋಡೋಣ. ಓಕೆ, ಬನ್ನಿ. ನೋಡಿ, 080 ಲಾಂಜಿಗೆ ಹೋಗೋಕ್ಕೆ ಮುಂಚೆ ಹೀಗೆ ಎಲ್ಲ ಅಂಗಡಿಗಳೆಲ್ಲ ಕ್ರಾಸ್ ಮಾಡಿಕೊಂಡು ಸನ್ ಗ್ಲಾಸಸ್ ಬೇಕಾ, ಚಾಕ್ಲೇಟ್ ಬೇಕಾ, ಬಟ್ಟೆಗಳು ಬೇಕಾ, ಹ್ಯಾಂಡಿಕ್ರಾಫ್ಟ್ ಐಟಮ್ ಬೇಕಾ, ಎಲ್ಲನೂ ಏರ್ಪೋರ್ಟ್ ಒಳಗೆ ಸಿಕ್ಕುತ್ತೆ. ತಿನ್ನಬೇಕಾ ನೋಡಿ, ಬಂದೇ ಬಿಟ್ವಿ. ಇನ್ನೇನು 080 ಇಲ್ಲಿ ನೋಡಿ ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಬಟ್ಟೆಗಳು ಬೇಕಾ, ಅಲ್ಲೆಲ್ಲರೂ ಯಾರಾದರೂ ಟೂರಿಸ್ಟ್ಸ್ ಬಂದಿದ್ರೆ ಅಲ್ಲೇನಾದ್ರು ಮರ್ತಿದ್ರೆ ಇಲ್ಲಿ ಗ್ಯಾರಂಟಿ ಎಲ್ಲ ಸಿಕ್ಕುತ್ತೆ. ನೋಡಿ, 080 ಲಾಂಜ್ ಆಕ್ಸೆಸ್ ಬಂದೇ ಬಿಟ್ವಿ. ಇದು ಲಾಂಜ್ ಆಕ್ಸೆಸ್ಸು ಡೊಮೆಸ್ಟಿಕ್ಕಲ್ಲೂ ಇದೆ. ಇದು ಇಂಟರ್ನ್ಯಾಷನಲ್ ಟ್ರಿಪ್ಗೆ 080 ಅಂತ. ಇಲ್ಲಿ ನೀವು ನಿಮ್ಮ ಇದು ಬ್ಯಾಂಕ್ ಕಾರ್ಡ್ಗಳಿರುತ್ತಲ್ಲ, ಅದನ್ನು ಸರಿಯಾಗಿ ಚೆಕ್ ಮಾಡ್ಕೋಬೇಕು. ನಮ್ಮ ಕಾರ್ಡಲ್ಲಿ ಇಂಟರ್ನ್ಯಾಷನಲ್ ಅಂತ ಬರೆದಿರಬೇಕು, ಡೆಬಿಟ್ ಆಗಲಿ ಕ್ರೆಡಿಟ್ ಕಾರ್ಡ್ ಆಗಲಿ. ಇಲ್ಲಿ ನೀವು ₹2 ಸಕಲವೂ ತಿನ್ನಬೇಕಾದ್ರೆ ಇಂಟರ್ನ್ಯಾಷನಲ್ ಅಂತಿರಬೇಕು. ಒಂದು ಏರೋಪ್ಲೇನ್ ಚಿತ್ರ ಇರಬೇಕು. ಎಲ್ಲನೂ ಅದು ಕಾರ್ಡಲ್ಲೇ ಗೊತ್ತಾಗ್ಬಿಡುತ್ತೆ. ಏನೂ ಇಲ್ಲ, ಬರೀ ವೀಸಾ ಕಾರ್ಡ್, ಮಾಸ್ಟರ್ ಕಾರ್ಡ್ ಅಂತಿದ್ರೆ ಖಂಡಿತ ನಡೆಯಲ್ಲ. ನಂದು IDBI ಇಂಟರ್ನ್ಯಾಷನಲ್ ಕಾರ್ಡ್ ಇತ್ತು. ಸೊ ಡೆಬಿಟ್ ಕಾರ್ಡು, ಆ ಕಾರ್ಡ್ ಕೊಟ್ಟೆ, ಆಯಿತು. ಇದು ಆಕ್ಸೆಪ್ಟ್ ಮಾಡಿದ್ರು. ₹2 ಕಟ್ಟಾಯಿತು. ಕಾರ್ಡ್ನ ಕಟ್ಟಾಗಿ ನನಗೆ ಮೆಸೇಜು ಬಂತು, ಬನ್ನಿ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಮೇಲೆ ಬಂದೆ. ಇದೆ ನೋಡಿ ಲಾಂಜ್ ಆಕ್ಸೆಸ್. ಎಲ್ಲಿ ಬೇಕಾದ್ರೂ ಕೂತ್ಕೋಬೋದು, ಎಷ್ಟು ಪ್ಲೇಟ್ ಬೇಕಾದ್ರೂ ತೊಗೋಬೋದು. ನೋಡಿ, ಕುಡಿಯೋರ್ಗಂತೂ ಹಬ್ಬ. ಅವ್ರಿಗೂ ಒಂದು ಸಪ್ರೇಟ್ ಜಾಗ ಇದೆ. ಬಂದ ತಕ್ಷಣ ಏನು ಮಾಡಿದೆ, ಬೆಳಗ್ಗೆ ಚಳಿ ಇತ್ತು, ಸರಿ ಒಂಚೂರು ಟೀ ಕುಡಿದೆ ರೀ. ಅಲ್ಲೇ ಎಲ್ಲ ಇದೆ, ಇಂಡಿಕೇಟ್ರ್ ಇದೆ. ಟೀ ವೆಂಡಿಂಗ್, ಕಾಫಿ ವೆಂಡಿಂಗ್, ಏನು ಬೇಕಾದರೂ ಮಾಡ್ಕೊಬೋದು. ಬರೀ ಹಾಲು ತೊಗೋಬೋದು, ಸಕ್ಕರೆ ಪಕ್ಕದಲ್ಲಿ ಇಟ್ಟಿರ್ತಾರೆ, ಹಾಕೋಬೋದು. ನೋಡಿ, ಈ ಥರ ಟ್ರೈನಲ್ಲೆಲ್ಲ ಇಟ್ಟಿರ್ತಾರೆ. ಹಾಗೆ ನೋಡಿ, ಬಿಸ್ಕೆಟ್ಸ್ ಅಂತೆ, ಡೋನಟ್ಸ್ ಅಂತೆ, ಎಲ್ಲ ಏನೇನೋ ಇಟ್ಟಿದ್ರು. ಆದರೂ ಬೆಳಗ್ಗೆ ಅಷ್ಟೊಂದು ತಿನ್ನೋಕ್ಕಾಗುತ್ತಾ? ಖಂಡಿತ ಆಗೋಲ್ಲ. ಕಣ್ಣಿಗೆ ಮಾತ್ರ ತಂಪು ಮಾಡಿಕೊಂಡು ಎಲ್ಲ ಒಂದು ಚೂರೇ ಒಂದೊಂದೇ ಸ್ಪೂನ್. ನೋಡಿ, ಇದು ಗೆಣಸಲ್ಲಿ ಮಾಡಿರೋ ಅಂಥ ಸಲಾಡ್ಗಳು ತುಂಬ ಇಟ್ಟಿದ್ರು. ಅಲ್ಲಿ ನನಗೆ ಗೆಣಸಿದ್ದು ತಿನ್ನಬೇಕು ಅಂತ ಅನ್ನಿಸ್ತು. ಬರೀ ಒಂದೇ ಸ್ಪೂನು ರೀ. ಇದು ಎಷ್ಟು ಪುಟಾಣಿ ಬೌಲು ಅಂತಂದರೆ. ಹಾಗೆ ಲಿಚ್ಚಿ ಜ್ಯೂಸ್ ತೊಗೊಂಡೆ ನಾನು. ಎಂಟ್ರೆನ್ಸಲ್ಲೇ ನಿಮ್ಗೆ ಬ್ರೆಡ್ಡು, ಬನ್, ಏನೇನು ಇಟ್ಟಿದ್ದಾರೆ ಅಂತಂದರೆ ಎಲ್ಲನೂ ಜ್ಯೂಸ್ಗಳು, ಡಿಫ್ರೆಂಟ್ ಕೈಂಡ್ ಆಫ್ ಜ್ಯೂಸ್ ಎಲ್ಲ ಇಟ್ಟಿದ್ದಾರೆ. ₹2 ಮಹದಾನಂದ ಅಂತಲೇ ಹೇಳ್ಬೋದು. ನೋಡಿ, ಜ್ಯೂಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಟೀ ಕುಡಿದು ಯಾರು ಜ್ಯೂಸ್ ಕುಡಿತಾರಾ? ಆದರೂ ನೋಡಿ, ಈ ನಮ್ಮ
ಇದೇನಂದರೆ ಎಲ್ಲ ನೋಡೋಣ, ರುಚಿ ನೋಡೋಣ, ಹೇಗಿರುತ್ತೆ ಅಂತ ನೋಡೋಣ ಅಂತ ಒಂದು ಖುಷಿನಲ್ಲಿ ನೋಡಿ ಟೀ ಕುಡಿದು ಒಂದು 5 ನಿಮಿಷ ಬಿಟ್ಟು ನೋಡಿ ಒಂದು ಲಿಚ್ಚಿ ಜ್ಯೂಸ್ ಕುಡಿದೆ. ಹಾಗೆ ಗೆಣಸು ಒಂಚೂರು ಬೇಯಿಸಿರೋದು ಗೆಣಸು ತಿಂದೆ. ಇನ್ನು ಬೀಟ್ರೂಟ್ ಇತ್ತು, ತರಕಾರಿಗಳಿತ್ತು. ಹಾಗೆ ಪಕ್ಕದಲ್ಲಿ ನೋಡಿದ್ರೆ ಸಾಬುದಾನ ಕಿಚಡಿ ಮತ್ತು ಶಾವಿಗೆ ಇತ್ತು. ಸರಿ, ಸ್ವಲ್ಪ ಒಂದೊಂದೇ ಸ್ಪೂನ್, ಎಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ಲ. ಈಗ ಮಧ್ಯರಾತ್ರಿ 2 ಗಂಟೆಲಿ ತಿಂತಾ ಕೂತಿದ್ದೀನಿ. ಸ್ವಲ್ಪ ನಮ್ಮ ಫ್ಲೈಟ್ ಇರೋದು 8 ಗಂಟೆ ಬೆಳಗ್ಗೆ, ಹಾಗಾಗಿ ಟೈಮ್ ಪಾಸ್ ಅಂತೂ ಮಾಡಬೇಕಲ್ವ. ಬಂದೆ ಬಿಸಿ ಬಿಸಿ ಪೊಂಗಲ್ಲು, ಪಕ್ಕದಲ್ಲಿ ಒಂಚೂರು ಸಾಂಬಾರು ಮತ್ತು ಆ ಕಡೆ ಚೆನ್ನ ಪ್ರಿಯೆ ನಾನು. ಚೆನ್ನ ತುಂಬ ಇಷ್ಟ ನನಗೆ. ಸೊ ಪೊಂಗಲ್ ಜೊತೆ ಸಾಂಬಾರೇನು ಯಾವಾಗಲೂ ತಿಂತಾಯಿರ್ತೀವಿ, ನೋಡೋಣ ಅಂತ 2 ಸ್ಪೂನ್ ಪೊಂಗಲ್ ಹಾಕ್ಕೊಂಡೆ. ಹಾಗೆ ಒಂದೇ 1 ಸ್ಪೂನ್ ಚೆನ್ನ ಹಾಕ್ಕೊಂಡೆ. ಇದು ಸ್ವಲ್ಪ ಸೌಟು ದೊಡ್ಡದಾಗಿತ್ತು ಸ್ಪೂನು. ಸೊ ನೋಡಿ ಸ್ವಲ್ಪನೇ ಹಾಕ್ಕೊಂಡೆ. ಎಲ್ಲ ಚೂರೇ ಟೇಸ್ಟ್ ಮಾಡಿಕೊಂಡು ಆಮೇಲೆ ವಾಪಸ್ ಹೋದೆ. ಒಂದು 20 ನಿಮಿಷ ಹಿಡಿತು ರೀ ಇದೆಲ್ಲ ತಿಂದು ಹೋಗೋಷ್ಟೊತ್ತಿಗೆ. ನೋಡಿ, ತಿನ್ನೋರ್ಗಂತೂ ಹಶ್ವಾಗಿದ್ದು ಬರಬೇಕು. ತುಂಬ ಚೆನ್ನಾಗಿ ಹೊಟ್ಟೆ ಕಾದಿರಬೇಕು. ನೋಡಿ, ಅಲ್ಲಿ ರೋಟಿಗಳು ಇಟ್ಟಿದ್ದಾರೆ, ಕರಿ ಇಟ್ಟಿದ್ದಾರೆ. ಇದು ಬೆಳಗಿನ ಜಾವ ಆದ್ದರಿಂದ ದೋಸೆ ಇಡ್ಲಿ ನನಗೆ ಕಾಣಿಸ್ಲಿಲ್ಲ. ಅದು ಇರುತ್ತಂತೆ, ಎಲ್ಲನೂ ಇರುತ್ತೆ. ಸೊ ಸ್ವಲ್ಪ ಲೇಟಾಗಿ ಬಂದಿದೆ ಖಂಡಿತ, ಇನ್ನೂ ಎಲ್ಲ ಸಿಕ್ಕಿರೋದು ಅನಿಸುತ್ತೆ. ಆಮೇಲೆ ಇದ್ರ ನೆಕ್ಸ್ಟ್ ನಾನ್ ವೆಜ್ ಸೆಕ್ಷನ್ ಇದೆ. ಅಲ್ಲಿಂದ ಒಂಚೂರು ಮುಂದಕ್ಕೆ ಹೋದರೆ ಪೇಸ್ಟ್ರೀಸ್ ತುಂಬ ಇತ್ತು. ಹಾಗೆ ನೋಡಿಕೊಂಡು ನೋಡಿ ಪಾಯಸ ಇತ್ತು, ಬಿಸಿಬೇಳೆ ಬಾತ್ ಇತ್ತು. ಓ ಮೈ ಗಾಡ್, ಇದನ್ನೆಲ್ಲ ನೋಡಿ ಸುಸ್ತು ರೀ. 2 ರೂಪಾಯಿಗೆ ತಿನ್ನಬೇಕು ಅಂದರೆ ಇಂಟರ್ನ್ಯಾಷನಲ್ ಫ್ಲೈ ಮಾಡಬೇಕು, ಇಲ್ಲ ಅಂದರೆ ಖಂಡಿತ ಆಗಲ್ಲ. ನೋಡಿ ಎಲ್ಲ ನೋಡಿ, ಶಾವಿಗೆ ಪಾಯಸ ಎಲ್ಲ ಒಂದು ಪುಟ್ ಬೌಲಲ್ಲಿ ಹಾಕಿರ್ತಾರೆ. ನನಗೆ ಪೈನಾಪಲ್ ಪೇಸ್ಟ್ರಿ ತುಂಬ ಇಷ್ಟ, ಹಾಗಾಗಿ ಒಂದೇ ಒಂದು ಪೈನಾಪಲ್ ಪೇಸ್ಟ್ರಿ ತೊಗೊಂಡು ಅಲ್ಲಿಂದ ಬಂದು ನಾನು 2-3 ತಟ್ಟೆ ಬದಲಾಯಿಸಿದೆ ರೀ. ಒಂದು ತಟ್ಟೆಗೆ ಒಂಚೂರು ಹಾಕೊಳ್ಳೋದು, ತಿನ್ನೋದು, ಇಟ್ಬಿಡೋದು. ಒಂದೇ ತಟ್ಟೆಲೆಲ್ಲ ತಿನ್ನಲಿಲ್ಲ. ಅದಾದ್ರೂ ಫುಡ್ದು ಟೇಸ್ಟು ಹಾಗಾಗಿ ಗೊತ್ತಾಗಬೇಕು ಅಂತ, ಯಾವುದು ಮಿಕ್ಸ್ ಆಗಬಾರ್ದು ಅಂತ ಎಲ್ಲೆಲ್ಲಿ ಹೋದ್ನೋ ಅಲ್ಲೊಂದು ಪುಟಾಣಿ ತಟ್ಟೆ ತೊಗೊಂಡು ಎಲ್ಲ ಹಾಕ್ಕೊಂಡು ನೋಡಿರಿ ಎಷ್ಟು ಚೆನ್ನಾಗಿದೆ ಶಾವಿಗೆ ಪಾಯಸ. ಆದರೆ ನಾನು ತಿನ್ನಲಿಲ್ಲ. ನಾನು ತಿಂದಿದ್ದು ಬರೀ ಪೇಸ್ಟ್ರಿ, ಪೈನಾಪಲ್ ಪೇಸ್ಟ್ರಿ. ನೋಡಿ ಎಷ್ಟು ಚೆನ್ನಾಗಿದೆ, ಪುಟಾಣಿ ಬೌಲಲ್ಲಿ ಪುಟಾಣಿ ಪೈನಾಪಲ್ ಪೇಸ್ಟ್ರಿ. ಅದ್ರಲ್ಲಿ ಒಂದೇ ಒಂದು ತೊಗೊಂಡೆ, ನಾನು ತಿಂದೆ. ನಮ್ಮ ಯಜಮಾನದ್ದು ನೀ ಬೇಕಾದ್ರೆ ಏನಾದ್ರು ತಿನ್ಕೊಂಡು, ನನಗಂತೂ 2 ಗಂಟೆಲಿ ಏನು ಬೇಡ ಅಂತ ಅವ್ರ ಪಾಡ್ಗೋರು ಕಾಫಿ ಕುಡ್ಕೊತಾಯಿದ್ರು. ನೋಡಿ, ಇದು ಏರ್ಪೋರ್ಟ್ ಲಾಂಜ್ ಆಕ್ಸೆಸ್. ಇದಕ್ಕೆ ನಿಮಗೆ ಕಾರ್ಡ್ ಬೇಕು. ನಿಮ್ಮ ಕಾರ್ಡ್ ಮೇಲೆ ಫ್ಲೈಟ್ ಚಿತ್ರ ಇರುತ್ತೆ, ಇಂಟರ್ನ್ಯಾಷನಲ್ ಅಂತ ಬರೆದಿರುತ್ತೆ. ಸೊ ಅಂಥ ಕಾರ್ಡ್ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ. ಬರೀ ವೀಸಾ ಮಾಸ್ಟರ್ ಕಾರ್ಡ್ ಆದರೆ ಖಂಡಿತ ಅಕ್ಸೆಪ್ಟ್ ಮಾಡಲ್ಲ. ನೀವು ಅಲ್ಲಿ ಕೌಂಟ್ರಲ್ಲಿ ಕೊಟ್ಟಿದ ತಕ್ಷಣ ನಿಮ್ಮ ಕಾರ್ಡ್ಗೆ 2 ರೂಪಾಯಿ ಆಕ್ಸೆಸ್ ಸಿಗುತ್ತಾ ಅನ್ನೋದನ್ನು ಅವರೇ ಹೇಳ್ತಾರೆ. ನೋಡಿ, ಪೇಸ್ಟ್ರಿ ಎಲ್ಲ ನಿಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಅದಾನಿ ಲಾಂಜ್ ಅಂತ ಬಾಂಬೆನಲ್ಲಿ ಹೋಗಿದ್ದೆ. ಅಲ್ಲೂ ಅಷ್ಟೇ, ಅಲ್ಲಿ ಫಾರಿನರ್ಸ್ ನಮ್ಮ ದೇಶದೊಳಗೆ ಬರ್ತಾರಲ್ಲ ಇಳಿದವ್ರಿಗೆ ತುಂಬ ಚೆನ್ನಾಗಿದೆ. ಅದೂ ಅಲ್ಲೂ ಅಷ್ಟೇ ತುಂಬ ವೆರೈಟಿ ಸೂಪ್ಗಳು, ವೆರೈಟಿ ಸಾಲಡ್ಗಳು, ಮತ್ತು ಈವನ್ ಬನ್ನು, ಬ್ರೆಡ್ಡು, ಡೋನಟ್ಟು, ಈ ಥರದ್ದೆಲ್ಲ ಬೇಕಾದಷ್ಟು ಬಿಸ್ಕೆಟ್ಗಳು, ಇದೆಲ್ಲ ಇಲ್ಲೂ ತುಂಬಾ ಇತ್ತು. ಇದು ಇಂಟರ್ನ್ಯಾಷನಲ್ ಲಾಂಜ್ ಆಕ್ಸೆಸ್ಸು, ಬೆಂಗಳೂರು, ನಮ್ಮ ಕಿಯಾ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಟರ್ಮಿನಲ್ 2. ನೋಡಿ, ನೀವು ಯಾವ್ದಾದ್ರು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿದ್ರೆ ಖಂಡಿತ ಇಲ್ಲಿ ವಿಸಿಟ್ ಮಾಡೋದು ಮಡಿಬೇಡಿ. ವಿಸಿಟ್ ಮಾಡೋಕ್ಕೆ ಮುಂಚೆ ಖಂಡಿತ ನಿಮ್ಮ ಕಾರ್ಡ್ ಬ್ಯಾಂಕಿಗೆ ಹೋಗಿ ನೀವು ಕೇಳ್ಬೋದು. ಬ್ಯಾಂಕಲ್ಲಿ ನಿಮ್ಮ ಕಾರ್ಡ್ ತೋರಿಸ್ಬಿಟ್ಟು ಇದಕ್ಕೆ ನನಗೆ ಲಾಂಜ್ ಆಕ್ಸೆಸ್ ಇದೆಯಾ ಅಂತ ಕೇಳಬೇಕು. ನೀವೇನಾದರೂ ಲಾಂಜ್ ಆಕ್ಸೆಸ್ ಕೇಳ್ಕೊಳ್ಳಿಲ್ಲ ಅಂದರೆ ನಿಮಗೆ ಖಂಡಿತ ಗೊತ್ತಾಗಲ್ಲ. ಸೊ ಹಾಗಾಗಿ ಲಾಂಜ್ ಆಕ್ಸೆಸ್ಗೆ ನೀವು ಖಂಡಿತ ಹೋಗಿ ನಿಮ್ಮ ಬ್ಯಾಂಕಲ್ಲಿ ಕೇಳಿಕೊಂಡು ಅದು ಇದೆ ಅಂತಂದರೆ ಅಂಥ ಕಾರ್ಡನ್ನ ಖಂಡಿತ ಜೋಪಾನವಾಗಿ ಇಟ್ಕೊಳ್ಳಿ. ತುಂಬ ಯೂಸ್ ಆಗುತ್ತೆ. ನೋಡಿ, ಅದೇ ಲಾಂಜಲ್ಲಿ ಇದೊಂದು ಆರ್ಟಿಫಿಷಿಯಲ್ ಟ್ರೀ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದು ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ಕೂತ್ಕೊಂಡು ನೋಡಿ ಬಿಟ್ಟನ ನಾನು ಒಂದು ಮಸಾಲೆ ವಡೆನೂ ಹಾಕ್ಕೊಂಡೇ ಬಂದೆ. ಆಮೇಲೆ ಅಲ್ಲಿ ಒಬ್ಬರು ಶೆಫ್ ಏನು ಮಾಡ್ತಿದ್ರು, ಇದು ಬೆಲ್ಜಿಯಮ್, ಅವರು ತಿನ್ನುವಂಥ ಅಡುಗೆಗಳನ್ನ ಮಾಡ್ತಾಯಿದ್ರು ಇಲ್ಲಿ. ಸೊ ಇದು ನಮ್ಮ ಕೌಂಟ್ರಲ್ಲ, ಆದರೂ ಸುಮ್ಮನೆ ನೋಡಿದೆ. ಅವರು ಸಿಗ್ನೇಚರ್ ಡಿಶ್ ಅಂತ ಯಾವುದೋ ಮಾಡ್ತಿದ್ರು, ಅದಕ್ಕೊಂದು 2-3 ಜನ ನಿಂತ್ಕೊಂಡು ತಮಗೆ ಬೇಕಾಗಿದ್ದು ಮಾಡಿಸ್ಕೊಂಡು ತಿನ್ಕೊಂಡು ಹೋದರು. ಎಲ್ಲ 2 ರೂಪಾಯೆಲ್ಲ ಇಷ್ಟೆಲ್ಲ ನಡೆಯುತ್ತೀರಿ. ನೋಡಿ, ಇಲ್ಲಿ ಬಿಸಿಬೇಳೆ ಬಾತು, 1 ಸ್ಪೂನ್ ಬಿಸಿಬೇಳೆ ಬಾತು ಹಾಕ್ಕೊಂಡೆ. ಹಾಗೆ ಪಕ್ಕದಲ್ಲಿ ಮಸಾಲ ವಡ ಅಂತ ಇಟ್ಟಿದ್ರು. ಆ ಮುಂದುಗಡೆ ಇರೋದು ಏನು ಅಂತ ನೋಡೋ ತಂಟೆಗೂ ಹೋಗಲಿಲ್ಲ ನಾನು. ಹಿಂದ್ಗಡೆ ಡಬ್ಬಿ ಪಾತ್ರೆನಲ್ಲಿರೋಂಥ ಮಸಾಲೆ ವಡ, 1-2 ಸ್ಪೂನ್ ಬಿಸಿಬೇಳೆ ಬಾತು ತಿಂದೆ. ಅದಾದಮೇಲೆ ನಮ್ಮ ಬುದ್ಧಿ ಬಿಡ್ತೀವ ನಾವು? ಕಾಫಿ ಇಲ್ಲದೆ ಹೊರಡೋ ಚಾನ್ಸ್ ಇದೆಯಾ?
ಖಂಡಿತ ಇಲ್ಲ. ನೋಡಿ ಹೊಟ್ಟೆ ಏನಾಗಬೇಕು ಅದಕ್ಕೆ ಸರಿಯಾಗಿ ಹೊಟ್ಟೆ ಕೈ ಕೊಡ್ತು ಅಂತಲೇ ಇಟ್ಕೊಳ್ಳಿ. ಇಷ್ಟೆಲ್ಲ ಚೂರು 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 ಅಂತ ತಿಂದರೆ ಇನ್ನೇನಂತ ನೋಡಿ. ಇಲ್ಲಿ ಕುಡಿಯೋರ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲಿ ಗೊತ್ತಿಲ್ಲ ನಂಗೆ, ಹೊರಗಡೆಯಿಂದ ನೋಡಿದ್ದು. ಅಲ್ಲಿಂದ ಇನ್ನೇನು ಹೊರಡೋಣ. ಆಮೇಲೆ ಬಿಸ್ನೆಸ್ ಕ್ಲಾಸ್ ಆ ಥರ ಎಲ್ಲ ತೊಗೊಂಡವ್ರಿಗೆ ಸಪ್ರೇಟಾಗಿ ಇದೆ ಲಾಂಜು. ಅಲ್ಲೂ ಹೋಗಿ ಕೂತ್ಕೊಂಡು ನೋಡಿ. ಎಷ್ಟೊಂದು ಜನ ಫ್ಲೈಟ್ ತುಂಬ ಲೇಟ್ ಆಗುತ್ತೆ ಅಂತಂದರೆ ಇಲ್ಲಿ ಬಂದು ತುಂಬ ಹೊತ್ತು ಅಲ್ಲಲ್ಲೇ ಮಲ್ಕೊಂಡು ಬಿಡ್ತಾರೆ. ದೊಡ್ಡ ದೊಡ್ಡ ಸೋಫಾನೂ ಇದೆ. ಮಲ್ಕೊಂಡು ತಮಗೇನು ಬೇಕೋ ತಿಂದ್ಕೊಂಡು ಆಮೇಲೆ ಫ್ಲೈಟ್ ಹತ್ಕೊಂಡು ಹೋಗ್ತಾರೆ. ಹಾಗೆ ನಮ್ಮ ಕರ್ನಾಟಕದ ಕಲ್ಚರ್ ಏನು ನೋಡಿ, ಕಬಿನಿ ನದಿ ಬಗ್ಗೆ ಒಂಚೂರು ಬರೆದಿದ್ದಾರೆ. ಹಾಗೆ ತುಂಬಾ ಚೆನ್ನಾಗಿದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು. ತುಂಬ ನೀಟು, ತುಂಬ ಕ್ಲೀನು, ಎಲ್ಲ ವೇಸ್ಟ್ ಎಲ್ಲ ಉಪಯೋಗಿಸಿ ಮಾಡಿರೋಂಥ ಏರ್ಪೋರ್ಟು ಅಂತ ಹೇಳ್ತಾರೆ. ನಿಮಗೆಲ್ಲ ಗೊತ್ತೇ ಇರ್ಬೋದು. ತುಂಬಾ ಸಖತ್ತಾಗಿತ್ತು. ಎಲ್ಲನೂ ಒಂದೊಂದು ಸ್ಪೂನ್ ತಿಂದು ಅಲ್ಲಿಂದ ನೋಡಿ ಬಿಟ್ಟನ ಒಂದು ಲೋಟ ಕಾಫಿನೂ ಮಾಡಿಕೊಂಡೆ. ಚೆನ್ನಾಗಿ ಕಾಫಿನೂ ಮಾಡಿಕೊಂಡು ಹಾಗೆ ಒಂಚೂರು ಆ ಕಡೆ ಈ ಕಡೆ ಇಣಕ ಹಾಕಿ ನಮ್ಮ ಬುದ್ಧಿ ನಾವು ಬಿಡ್ತೀವ. ಯಾವುದೇ ಎಲ್ಲೇ ಹೋದರೂ ಅಲ್ಲೇನಿದೆ ಇಲ್ಲೇನಿದೆ ಅಂತ ನೋಡೋದಂತೂ ನಾವು ಮರೆಯಲ್ಲ. ನೋಡಿ, ಇದು ಅಲ್ಲಿಂದ ಕೆಳಗೆ ಬಂದೆ 4ನೇ ಮಹಡಿಯಿಂದ ಇಳ್ಕೊಂಡು. ಸೊ ಇಲ್ಲಿ ಎಲ್ಲ ಐಡೆಂಟಿಫಿಕೇಷನ್ ಇದೆ. 080 ಲಾಂಜ್ ಆಕ್ಸೆಸ್ ಕೊಟ್ಟಿದ್ದಾರೆ. ಇಲ್ಲಿಂದ ಹೊರಟ್ವಿ. ಸ್ಯಾನ್ ಫ್ರಾನ್ಸಿಸ್ಕೋ ಫ್ಲೈಟ್ ಹತ್ತಕ್ಕಲ್ಲ, ಲಂಡನ್ವರೆಗೂ ಫ್ಲೈಟು ಫಸ್ಟು. ಸೊ ಹೀತ್ರೂ ಏರ್ಪೋರ್ಟ್ವರೆಗೂ ಬೆಂಗಳೂರಿಂದ ಫ್ಲೈಟ್ ಹತ್ತಕ್ಕೆ ಹೊರಟ್ವಿ. ಗೇಟ್ಗಳಲ್ಲಿ ಅಂತ ನೋಡ್ಕೊಂಡ್ವಿ. ನೋಡಿ, ಇದು ಇಂಟರ್ನ್ಯಾಷನಲ್ ಟ್ರಿಪ್ ಮಜಾ ಅಂದರೆ ನೋಡಿ. C1 C6 D1 ಅಂತೆಲ್ಲ ಡಿಸ್ಪ್ಲೇ ಬರ್ತಿರುತ್ತೆ. ಅದನ್ನು ನೋಡಿಕೊಂಡು ಸೀದಾ ಅದರೊಳಗೆ ಹೋಗಿ ಏರ್ಕ್ರಾಫ್ಟ್ ಒಳಗೆ ಹೋಗೋಕ್ಕೆ ಇನ್ನೂ ಅಲ್ಲಿ ಚೆಕ್ ಇನ್ ಶುರು ಆಗುತ್ತೆ. ಅಲ್ಲಿವರೆಗೂ ಈಗ ನೋಡಿ ಏನು ಚೆನ್ನಾಗಿದೆ ಈ ಮಧ್ಯದಲ್ಲಿ ನೋಡಿ. ಇದು ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ನಿಮಗೆಲ್ಲ ತೋರಿಸೋಣ ಒಳಗೆ ಹೋದ್ಮೇಲೆ ಹೇಗಿರುತ್ತೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋಕ್ಕೆ ಮುಂಚೆ ನಮ್ಮ ಏರ್ಪೋರ್ಟ್ ಒಳಗೆ ಹೇಗಿದೆ ಅಂತ. ತುಂಬ ಹಸಿರು, ತುಂಬ ತಣ್ಣಗಿರೋ ಗಾಳಿ ಬರ್ತಾಯಿತ್ತು. ಹಾಗೆಯೇ ನೋಡಿ, ಇದು ಏನು ಅಂತ ಗೊತ್ತಾಗಲಿಲ್ಲ ನನಗೆ. ಮೋಸ್ಟ್ಲಿ ಇದೆಲ್ಲ ಸಿಸ್ಟಮ್ ಕಂಟ್ರೋಲ್ ಮಾಡೋ ಸೆಂಟರ್ ಇರಬೇಕು. ಹಾಗೆ ನೋಡ್ಕೊಂಡು ಮುಂದಕ್ಕೆ ಹೋಗ್ತಾ ಗೇಟ್ ಒಳಗೆ ಎಂಟ್ರಿ. ನೋಡಿ ಸ್ನೇಹಿತರೆ, ನೀವು ಯಾರಾದರೂ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತು ಅಂದರೆ ಲಾಂಜ್ ಆಕ್ಸೆಸ್ ತೊಗೊಳ್ಳೋದು ಮರಿಬೇಡಿ. 080 ಸಿಕ್ಕಾಪಟ್ಟೆ ತಿನ್ಬೋದು. ಅದರಲ್ಲೂ ಏನಾದರೂ ಬೆಳಗ್ಗೆ ನೀವು 6 ಗಂಟೆ ಮೇಲೆ ಎಂಟ್ರಿ ಆದರೆ ಖಂಡಿತ ಸಿಕ್ಕಾಪಟ್ಟೆ ಹಸಿವಾಗಿರಬೇಕು. ಹಸಿವಾಗಿದ್ದರೆ ಮಾತ್ರ ನಿಮಗೆಲ್ಲ ತಿನ್ನೋಕ್ಕೆ ಸಾಧ್ಯ. ಮಧ್ಯರಾತ್ರಿಲಿ ತಿನ್ನೋದು ತುಂಬ ಕಷ್ಟ. ಆದರೂ ಒಂಚೂರು ಟೇಸ್ಟ್ ನೋಡಿಕೊಂಡು ಹಾಗೆಯೇ ನಾನು ಹೊರಟೆ ನಮ್ಮ ಫ್ಲೈಟ್ ಕಡೆಗೆ. ನೋಡಿ, ಒಳಗಡೆ ಹೋಗೋದನ್ನ ತೋರಿಸ್ತೀನಿ. ಬಂದಲ್ಲಿ ಕೂತ್ಕೊಂಡೆ. ಮನೆಯವರು ನಾನು ಇಬ್ಬರು ಬಂದು ಕೂತ್ಕೊಂಡ್ವಿ. ಚೆಕ್ ಇನ್ ಶುರು ಆಗಿರಲಿಲ್ಲ. ಹಾಗೆ ಒಂಚೂರು ನೋಡೋಣ ಲೋಹದ ಹಕ್ಕಿಗಳು ಹೆಂಗೆ ಹಾರಾಡುತ್ತೆ ಅಂತ ಅಲ್ಲಿ ಗ್ಲಾಸಲ್ಲಿ ಕಾಣಿಸ್ತಾ ಇತ್ತು. ಬೆಳಿಗ್ಗೆ 6:15ಗೆ ಇಲ್ಲಿ ಬಂದ್ವಿ. 6:15ಗೆ ಒಂದೊಂದೇ ಫ್ಲೈಟು, ಡೊಮೆಸ್ಟಿಕ್ ಫ್ಲೈಟ್ಗಳು. ಬಟ್ ಭಾಳ ಕಡಿಮೆ ಇದೆ ಫ್ಲೈಟು ಅಂತ ನಂಗೆ ಅನ್ನಿಸ್ತು. ನೋಡಿ, ಅಲ್ಲೊಂದೆಲ್ಲೋ ದೂರದಲ್ಲಿ ಒಂದು ಫ್ಲೈಟು ಫುಲ್ ಬಂದು ಸ್ಪೀಡಲ್ಲಿ ಟೇಕ್ ಆಫ್ ಆಯಿತು. ಅದನ್ನು ಒಂಚೂರು ನೋಡಿ ಕ್ಲಿಪ್ಪಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಪ್ರಶಾಂತವಾಗಿತ್ತು. ಆದರೂ ಎಲ್ಲರೂ ಟ್ರಾವೆಲ್ ಮಾಡೋರೆಲ್ಲ ಒಂದು ಕಡೆ ಕೆಲವ್ರು ನಿದ್ದೆ ಮಾಡ್ತಾಯಿದ್ರು, ಕೆಲವ್ರು ಕೂತ್ಕೊಂಡೇನೋ ಮಕ್ಕಳ ಜೊತೆ ಮಾತಾಡ್ತಾಯಿದ್ರು. ನೋಡಿ, ನಾವು ಹೋಗೋ ಫ್ಲೈಟ್ ಬಂದೇ ಬಿಡ್ತು, ವರ್ಜಿನ್ ಅಟ್ಲಾಂಟಿಕ್ ಅಂತ. ಆ ಫ್ಲೈಟ್ ನೋಡ್ತಾ ಹಾಗೆ ಒಂದು ವಿಡಿಯೋ ತೆಕ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ನೋಡಿ, ನಿಧಾನಕ್ಕೆ ಗತಿ ವೇಗದಲ್ಲಿ ನಿಧಾನಕ್ಕೆ ಅವನು ತಿರುಗಿಸ್ಕೊಂಡು ಬಂದು ಇಲ್ಲಿ ನಾವು ಏರ್ಕ್ರಾಫ್ಟ್ ಒಳಗೆ ಎಂಟ್ರಾಗುವಂಥ ಈ ಡಕ್ ಥರ ಇರುತ್ತೆ, ಅದರೊಳಗೆ ನಡ್ಕೊಂಡು ಹೋಗ್ತೀವಿ. ಆಚೆದೇನು ಕಾಣಲ್ಲ. ಆವಾಗ ಒಂದು ಗುಹೆ ಥರ ನಡ್ಕೊಂಡು ಹೋಗೋದು. ಇದನ್ನೆಲ್ಲ ನಿಮಗೆ ತೋರಿಸ್ಬೇಕು. ನನ್ನ ಒಂಥರ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು ಒಂಥರ ಎಕ್ಸೈಟ್ ಆಗೇ ಇತ್ತು. నేను ನಿಜವಾಗ್ಲೂ ಎಕ್ಸೈಟ್ ಆಗಿಬಿಟ್ಟಿದ್ದೆ. ನಾನು ಅಲ್ಲಿಂದನೇ ಹಾಗೆ ನಿಧಾನಕ್ಕೆ ಆ ಫ್ಲೈಟ್ ನೋಡ್ತಾ ನಿಂತಿದ್ದೀನಿ. ಬೆಳಗ್ಗೆ ಲೋಹದ ಹಕ್ಕಿಗಳ ಹಾರಾಟ ನಿಧಾನಕ್ಕೆ ನೋಡಿ ಬಂದು ಅದಕ್ಕೆ ಅಟ್ಯಾಚ್ ಆಗಿ ನಿಂತ್ಕೊಂತು. ಸೊ ಈ ಬ್ರೌನ್ ಕಲರ್ದು ಏನು ಕಾಣಿಸ್ತಿದೆ ಅಲ್ಲಿ ನಡ್ಕೊಂಬಂದು ನೋಡಿ ನಮ್ಮದು ಚೆಕ್ ಇನ್ ಶುರುನೇ ಆಗೋಯ್ತು. ನೋಡಿ ಸ್ನೇಹಿತರೆ, ಚೆನ್ನಾಗಿ ತಿಂದ್ಬಿಟ್ಟು ಹೋಗಿ ನಿದ್ದೆ ಹೊಡೆಯೋಣ ಅಂದ್ಕೊಂಡೆ. ಇಲ್ಲ, ಬೆಳಗ್ಗೆ ಆಮೇಲೆ ಆಯಿತು ನೋಡಿ ಡಿಲೇ. ನೋಡಿ ಹೀಗೆ ಇದರೊಳಗೆ ಹೋಗೋಣ. ಹಾಗೆ ನಿಮಗೆಲ್ಲ ಬಾಯ್ ಮಾಡಿಬಿಟ್ಟು ಏರ್ಕ್ರಾಫ್ಟ್ ಒಳಗೆ ಹೋಗ್ತೀನಿ ನಾನು. ನೋಡಿ, ನಾನು ಹಿಂದೆ ಮುಂದೆ ಎಲ್ಲ ಜನ ನೋಡಿ ಹಿಂಗೆ ಅಟ್ಯಾಚ್ ಆಗಿರುತ್ತೆ. ಅದರೊಳಗೆ ಗುಹೆ ಥರ ಅದರೊಳಗೆ ಹೋಗೋದು. ಎಲ್ಲ ನನ್ನ ಮುಂದೆ ನಡ್ಕೊಂಡು ಹೋಗ್ತಾಯಿದ್ರು. ಇದರಲ್ಲಿ ತುಂಬ ಜನ ಲಂಡನಲ್ಲಿ ಇಳಿಯೋರಿದ್ದರು, ಸ್ವಲ್ಪ ಜನ ಮಾತ್ರ. ಇದೇ ಸೇಮ್ ಫ್ಲೈಟು ಲಂಡನ್ನಿಂದ ವಾಪಸ್ ಸ್ಯಾನ್ ಫ್ರಾನ್ಸಿಸ್ಕೋಗೆ ಇನ್ನೊಂದು ಫ್ಲೈಟು ಈಗ ಹೋಗ್ತಾ ಇರೋದು ಬೆಂಗಳೂರಿಂದ ಲಂಡನ್ ಹೀತ್ರೂ.
ವರೆಗೂ. ಅಲ್ಲಿಂದ ಮತ್ತೆ 10 to 11 hours ಜರ್ನಿ ಇದೆ. ಲಾಂಗ್ ಜರ್ನಿ. ಬಾಯ್ ಬಾಯ್.